equivalent focal length of two thin lenses is placed in contact. ಸಪೋಸ್ ಎರಡು ಲೆನ್ಸ್ ಅದಾವ, ಎರಡು ಲೆನ್ಸ್ ನಾವು ಹೇಗಿಟ್ಟಿವಿ, ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿವಿ. ಇವುಗಳ ಇಫೆಕ್ಟಿವ್ ಫೋಕಲ್ ಲೆಂತ್ ಮತ್ತೆ ಇವುಗಳ ಇಂಡಿವಿಜುವಲ್ ಫೋಕಲ್ ಲೆಂತ್, ಇವುಗಳ ಮಧ್ಯೆ ರಿಲೇಷನ್ ಏನದ ಅದನ್ನು ನಾವು ಇಲ್ಲಿ ಏನು ಮಾಡಬೇಕು, ಡಿರೈವ್ ಮಾಡಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ that 1 by effective focal length of two thin lens in contact is equal to 1 by f1. f1 is focal length of the first lens A ಅಂತ ಅನ್ಕೋರಿ, and 1 divided by focal length of the second lens, that is B. Here consider two thin lenses. This is what we need to derive. Okay, here consider two thin lenses, that is one is A, another one is B, and lens A adala adra focal length f1 ada, second lens focal length eshtu f2 ada. They are placed in contact. And here first you need to draw the neat diagram. See, this is the principal axis. First you need to draw the two thin lenses placed in contact, and this is the line we call it as a principal axis anta karitivi. Adu passes through the ಈ ಆಪ್ಟಿಕ್ ಸೆಂಟ್ರು ಮತ್ತು ಸೆಂಟರ್ ಆಫ್ ಕರ್ವೇಚರು ಅಥವಾ ಏನಂತ ಕರಿತೀರಿ ಅದನ್ನು ಪೋಲ್ ಥ್ರೂ ಪಾಸ್ ಆಗಬೇಕು. ಓಕೆ, ಆ್ಯಂಡ್ ಹಿಯರ್ ಇಸ್ ಅ ಆಬ್ಜೆಕ್ಟ್, ಆ್ಯಂಡ್ ದಿಸ್ ಆಬ್ಜೆಕ್ಟ್ ಈಸ್ ಅಟ್ ಎ ಡಿಸ್ಟೆನ್ಸ್, ಯಾವ ಡಿಸ್ಟೆನ್ಸಿಗೆ, ಸೆಂಟರ್ದಿಂದ ಯು ಡಿಸ್ಟೆನ್ಸಿಗೆ ಅದ, ದಟ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆ್ಯಂಡ್ ಹಿಯರ್ ದ ರೇ ಆಫ್ ಲೈಟ್ ವಿಚ್ ಇನ್ಸಿಡೆಂಟ್ ಆನ್ ಫಸ್ಟ್ ಲೆನ್ಸ್ ಎ ರಿಫ್ರಾಕ್ಟ್ ಆಯಿತು, ಸೆಕೆಂಡ್ ಲೆನ್ಸಿಗೆ ಬಂತು, ಸೆಕೆಂಡ್ ಲೆನ್ಸಲ್ಲೂ ಕೂಡ ರಿಫ್ರಾಕ್ಟ್ ಆಗಿ ಫೈನಲ್ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಯಿತು, ಐ ಅಲ್ಲಿ. ಆ್ಯಂಡ್ ಸೆಂಟರ್ ಆಫ್ ದ ಲೆನ್ಸ್ ಸಿಸ್ಟಮ್ ಇಂದ ಆಗಿರುವಂಥ ಡಿಸ್ಟೆನ್ಸು ವಿ ಇದು. ಓಕೆ, ಸೆಕೆಂಡ್ ಲೆನ್ಸ್ ಬಿ ಇಲ್ಲ ಅಂತ ಅನ್ಕೋರಿ, ಅವಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇತ್ತು, I1 ಅಲ್ಲಿ ಫಾರ್ಮೇಷನ್ ಆಗ್ತಾ ಇತ್ತು. ಆ ಡಿಸ್ಟೆನ್ಸ್ನ V1 ಅಂತ ಬರಿತಾ ಇದ್ದೀವಿ. ಹಿಯರ್ O ಅನ್ನೋದೇನದು, ದಟ್ ಇಸ್ ಅ ಪಾಯಿಂಟ್ ಆಬ್ಜೆಕ್ಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ದ ಲೆನ್ಸ್ ಸಿಸ್ಟಮ್. ಆ್ಯಂಡ್ ವಾಟ್ ಇಸ್ ದಟ್ I ಹಿಯರ್, I ಇಸ್ ದ ಫೈನಲ್ ಇಮೇಜ್ ಡ್ಯೂ ಟು ದ ಕಾಂಬಿನೇಷನ್ ಆಫ್ ಲೆನ್ಸ್ A ಮತ್ತು B. ಈಗ ಇಲ್ಲಿ ಏನು ಇಮೇಜ್ ಫಾರ್ಮೇಷನ್ ಆಗ್ತಾ ಇದೆಯಲ್ಲ, ದ ಇಮೇಜ್ ಫಾರ್ಮೇಷನ್ ಕ್ಯಾನ್ ಬಿ ಸೀನ್ ಇನ್ 2 ಸ್ಟೆಪ್ಸ್. 2 ಸ್ಟೆಪ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಏನಂತ ನೋಡ್ತಾ ಇದ್ದೀವಿ, ರಿಫ್ರಾಕ್ಷನ್ ಥ್ರೂ ದ ಫಸ್ಟ್ ಲೆನ್ಸ್. ಈ ಫಸ್ಟ್ ಲೆನ್ಸಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ, ಸೆಕೆಂಡ್ ಲೆನ್ಸ್ ಅಬ್ಸೆಂಟ್ ಅದ ಅಂತ ಅಂದ್ಕೊಳ್ತಾ ಇದ್ದೀವಿ. ಇನ್ ದ ಅಬ್ಸೆನ್ಸ್ ಆಫ್ ಲೆನ್ಸ್ ಬಿ, ಓಕೆ, ಆ್ಯಂಡ್ ಹಿಯರ್ ಪಾಯಿಂಟ್ ಆಬ್ಜೆಕ್ಟ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಯು, ಓಕೆ, ಆ್ಯಂಡ್ ಫ್ರಮ್ ದ ಫಸ್ಟ್ ಲೆನ್ಸ್, ಆ್ಯಂಡ್ ದಟ್ ಅದರ ಫೈನಲ್ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತಾ, I1 ಅಲ್ಲಿ ಫಾರ್ಮೇಷನ್ ಆಗ್ತದೆ, ಬಿಕಾಸ್ ಸೆಕೆಂಡ್ ಲೆನ್ಸ್ ಇಲ್ವೇ ಇಲ್ಲ ಇಲ್ಲಿ. ಆ್ಯಂಡ್ ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಏನಾಯ್ತು ನೋಡ್ರಿ, V1 ಈಸ್ ಯುವರ್ ಇಮೇಜ್ ಡಿಸ್ಟೆನ್ಸ್. ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ ಲೆನ್ಸ್ ಫಾರ್ಮುಲಾ, ಯು ಕ್ಯಾನ್ ರೈಟ್ 1 by image distance minus 1 by object distance is equal to 1 divided by its focal length, right? Okay, here in the absence of this first second lens B, ಏನಾಗುತ್ತೆ, I1 ಈಸ್ ಯುವರ್ ಇಮೇಜ್ ಆ್ಯಂಡ್ V1 ಈಸ್ ಇಮೇಜ್ ಡಿಸ್ಟೆನ್ಸ್. ದ್ಯಾಟ್ ಈಸ್ ವಾಟ್ ಅವರ್ ಫಸ್ಟ್ ಇಕ್ವೇಶನ್ ಬರೀತಾರೆ. ಈಗ ನೆಕ್ಸ್ಟ್ ಏನು ಮಾಡೋನು, ರಿಫ್ರಾಕ್ಷನ್ ಎಲ್ಲಿ ಆಗ್ತಾ ಇದೆ, ಸೆಕೆಂಡ್ ಲೆನ್ಸಲ್ಲಿ ಮಾತ್ರ ರಿಫ್ರಾಕ್ಷನ್ ಆಗ್ತಾ ಇದೆ. ಫಸ್ಟ್ ಲೆನ್ಸ್ ಏನದ, ಅಬ್ಸೆಂಟ್ ಆಗಿದೆ ಅಂತ ಅನ್ಕೋರಿ. ಇನ್ ದ ಅಬ್ಸೆನ್ಸ್ ಆಫ್ ದಿಸ್ ಫಸ್ಟ್ ಲೆನ್ಸ್, ಓಕೆ, ಲೈಟ್ ಎಲ್ಲಿಂದ ಬರ್ತಾ ಇದೆ ಗೊತ್ತಾ ಇಲ್ಲ, ಇಲ್ಲಿ ಇಲ್ವೇ ಇಲ್ಲ. ಈ I1 ಏನದಲ್ಲ, I1 ಆಕ್ಟ್ ಲೈಕ್ ಅ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಲೆನ್ಸ್ ಬಿ. ಆ್ಯಂಡ್ ಇದರ ಫೈನಲ್ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇದೆ, ಐ ಎಲ್ಲಿ ಫಾರ್ಮೇಷನ್ ಆಗ್ತಾ ಇದೆ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ವಿ. ಓಕೆ, ಹಾಗಾಗಿ ಈ V1 ಅನ್ನೋದೇನಾಗುತ್ತೆ ಇಲ್ಲೇ, ದಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆ್ಯಂಡ್ ದಟ್ ಈಸ್ ಅ ವರ್ಚುವಲ್ ಆಬ್ಜೆಕ್ಟ್ ಆಗುತ್ತೆ ಇಲ್ಲೇ. ಆ್ಯಂಡ್ ದೇರ್ ಫೋರ್ ಯು ಕ್ಯಾನ್ ರೈಟ್ ಅ ಇಕ್ವೇಶನ್ ಲೈಕ್ ದಿಸ್ ಫಾರ್ ಸೆಕೆಂಡ್ ರಿಫ್ರಾಕ್ಷನ್ ಥ್ರೂ ದ ಲೆನ್ಸ್, ಸೆಕೆಂಡ್ ಲೆನ್ಸ್ ಬಿ. ಯು ಕ್ಯಾನ್ ರೈಟ್ 1 by V minus 1 by V1 is equal to 1 by F2, and here F2 is the focal length of your second lens. ನೆಕ್ಸ್ಟ್ ಏನು ಮಾಡಬೇಕು ರೀ, ಓಕೆ, ಇವೆರಡರಲ್ಲಿ ಕೂಡ ಇಲ್ಲೇನು ರಿಫ್ರಾಕ್ಷನ್ ಆಗ್ತಾ ಇದೆ, ಇವೆರಡನ್ನು ಆ್ಯಡ್ ಮಾಡೋಣ ನಾವೀಗ. ಓಕೆ, ಈ ಲೆಫ್ಟ್ ಸೈಡ್ ಇರೋದನ್ನು ನಾವು ಇಲ್ಲೇ ಹಾಕ್ತಾ ಇದ್ದೀವಿ, ಆ್ಯಡ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಸಿ ಹಿಯರ್, ರೈಟ್, ದಟ್ ಈಸ್ 1 by V1 minus 1 by U, ಓಕೆ, ಪ್ಲಸ್ ಅಂತ ಬರ್ತೀರಿ. ಓಕೆ, ಇಲ್ಲಿ ಈ ಟರ್ಮ್ ಸೆಕೆಂಡ್ ಇಕ್ವೇಶನ್ 1 by V minus 1 by V1 ಬರೆದ್ರಿ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಟರ್ಮ್ಸ್ ಅನ್ನು ಕೂಡ ನಾವು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಹಿಯರ್ ಇಟ್ ಈಸ್ ಆ್ಯಡ್ ಮಾಡಿದ್ದೀವಿ ಇದನ್ನು, 1 by F1 plus 1 by F2. ಸಿ ದಿಸ್ ಇಕ್ವೇಶನ್, ಈ ಇಕ್ವೇಶನ್ ನೀವು ಇಲ್ಲಿ ಮೈನಸ್ 1 by V1 ಅದ, ಇಲ್ಲಿ ಪ್ಲಸ್ 1 by V1, ಬೋತ್ ಗೆಟ್ ಕ್ಯಾನ್ಸಲ್. ಏನು ಉಳಿತು, ಹಿಯರ್ ವಿ ರಿಮೇನ್ ವಿತ್ 1 by V minus 1 by U, and that's equal to 1 by F1 plus 1 by F2 ಬರೀತಾರೆ.
ಆ್ಯಂಡ್ ಇಫ್ ದಿಸ್ ಕಾಂಬಿನೇಷನ್, ಈ ಕಾಂಬಿನೇಷನ್ ಇವೆರಡೂ ಲೆನ್ಸ್ ಕೂಡ ಏನು ಕೆಲಸ ಮಾಡ್ತದವಲ್ಲ, ಇಲ್ಲಿ ಇಮೇಜ್ ಫಾರ್ಮೇಷನ್ ಮಾಡ್ತಾ ಇದೆ. ಓಕೆ, ಒಂದೇ ಲೆನ್ಸನ್ನು ನಾನು ಇಲ್ಲಿ ಪುಟ್ ಮಾಡ್ತೀನಿ. ಅದನ್ನು ನಾನು ಏನು ಕರಿತೀನಿ, ಇಕ್ವಿವೆಲೆಂಟ್ ಲೆನ್ಸ್ ಅಂತ ಕರೆಯೋನು. ಅದರ ಫೋಕಲ್ ಲೆಂತ್ ಎಷ್ಟದ, ಎಫ್ ಅದ. ಅವಾಗ ನಾವು ಇಕ್ವೇಷನ್ ಏನು ಬರಿತೀವಿ, ದೆನ್ ಐ ಕ್ಯಾನ್ ರೈಟ್ ಅ ಇಕ್ವೇಷನ್. ಏನು ಬರಿತೀನಿ, ದಟ್ 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f ಅಂತ ಬರಿತೀನಿ. ಆ್ಯಂಡ್ ಕಂಪೇರ್ ದಿಸ್ ಇಕ್ವೇಷನ್, ನೀವು ಇದನ್ನು ಮತ್ತು ಇದನ್ನು ಕಂಪೇರ್ ಮಾಡಿರಿ, ಯು ಕ್ಯಾನ್ ರೈಟ್ ದಟ್ ಇಸ್ ಸೇಮ್ 1/v ಮೈನಸ್ 1/u ಇಸ್ ಇಲ್ಲಿ 1/f1 ಪ್ಲಸ್ 1/f2 ಅದ. ಹಾಗಾಗಿ ಇವೆರಡನ್ನೂ ಕಂಪೇರ್ ಮಾಡಿ ಯು ಕ್ಯಾನ್ ಫೈನಲಿ ಅರೈವ್ ಅಟ್ ಇಕ್ವೇಷನ್ 1/f ಇಸ್ ಈಕ್ವಲ್ಸ್ ಟು 1/f1 ಪ್ಲಸ್ 1/f2. ಇದೇನಿದು, ದಿಸ್ ಈಸ್ ವಾಟ್ ವೆನ್ equivalent focal length of two thin lenses is placed in contact.